ಟ್ರ್ಯಾಕ್ಟ್ರಲ್ಲಿ ಆಫ್ ರೋಡಿಂಗ್ ಮಾಡುವಾಗ ಫುಲ್ ಜಾಮ್ ಆಗಿಬಿಡ್ತು. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಮೈ ಫಸ್ಟ್ ರೈಡ್ ಬ್ಲಾಗ್. ಇವತ್ತು ಬ್ಯೂಟಿಫುಲ್ ಆದ ಸನ್ರೈಸ್ ಜೊತೆಗೆ ಬಿಗಿನರ್ ಲೆವೆಲ್ ಆಫ್ ರೋಡಿಂಗ್ ಮಾಡೋಣ ಅಂತ ನಾನು ನನ್ನ ಫ್ರೆಂಡ್ಸು ಬೆಳಗ್ಗೆ 5:15ಗೆ ಎದ್ದು ನಮ್ಮ ರೈಡ್ನ ಸ್ಟಾರ್ಟ್ ಮಾಡಿದ್ವಿ. ಈ ಲೊಕೇಶನ್ಗೆ ಹೋಗ್ತಿರೋ ದಾರಿ ಕೂಡ ಅಷ್ಟೇ ಬ್ಯೂಟಿಫುಲ್ ಆಗಿದೆ. ಸುತ್ತ ಮೌಂಟೇನ್ಸ್ ಮತ್ತು ಗ್ರೀನರಿಯಿಂದ ಕವರ್ ಆಗಿದೆ. ಇಲ್ಲಿಂದ ನಮ್ಮ ಆಫ್ ರೋಡಿಂಗ್ ಸ್ಟಾರ್ಟ್ ಆಯಿತು. ಆ್ಯಂಡ್ ನಾನು ಹೇಳಿದಾಗೆ ಇದು ಬಿಗಿನರ್ ಲೆವೆಲ್, ತುಂಬ ಇಂಟೆನ್ಸ್ ಆ್ಯಂಡ್ ಡಿಫಿಕಲ್ಟ್ ರೋಡ್ಸ್ ಏನಿಲ್ಲ. ನೀವೇ ನೋಡ್ಬೋದು, ಆಟೋದಲ್ಲೂ ಕೂಡ ಹೋಗ್ತಿದ್ದಾರೆ. ಒಂದು 3 ಕಿಲೋಮೀಟರ್ಸ್ ಆದಮೇಲೆ ಫೈನಲಿ ಟಾಪಿಗೆ ರೀಚ್ ಆದ್ವಿ. ಟಾಪಲ್ಲಿ ಆ್ಯಕ್ಚುಲಿ ಥ್ರಿಲ್ಲಿಂಗ್ ಆಗಿದೆ. ನಾವು ಟಾಪಿಗೆ ರೀಚ್ ಆಗೋಷ್ಟರಲ್ಲಿ ಆಲ್ರೆಡಿ ಸನ್ರೈಸ್ ಆಗಿತ್ತು, ಬಟ್ ಸ್ಟಿಲ್ ವ್ಯೂ ಅಂತೂ ಸೈಕ್ ಆಗಿತ್ತು. ಈ ಗಾಡಿ ಸೇಲ್ಗಿದೆ, ಬರೀ 50,000 ಹೊಡಿತೆ. ಸಿಂಗಲ್ ಓನರು ನೋಡಿ, ಇವರೇ ಓನರು. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಸಬ್ಸ್ಕ್ರೈಬ್ ಮಾಡ್ಕೊ ಬನ್ನಿ, ಪಕ್ಕ ಒಂದು 10,000 ಕೊಡ್ಸ್ಕೊಡ್ತೀನಿ. ಈ ಬೆಟ್ಟದ ಮೇಲೆ ಚನ್ನಪ್ಪಾಜಿ ದೇವಸ್ಥಾನ ಇದೆ. ದೇವ್ರ ಹೆಸರಲ್ಲಿ ತುಂಬ ಜನ ಇಲ್ಲಿ ಊಟ ಹಾಕ್ಸ್ತಿರ್ತಾರೆ. ಬಟ್ ಎಲ್ಲರಲ್ಲೂ ಕೇಳ್ಕೊಳ್ಳೋದು ಒಂದೇ, ದಯವಿಟ್ಟು ದೇವ್ರ ಹೆಸರಲ್ಲಿ ಪರಿಸರನ ಹಾಳು ಮಾಡಬೇಡಿ. ಬಿಕಾಸ್ ಎಲ್ಲ ಗಾರ್ಬೇಜ್ ವೇಸ್ಟ್ ಕೂಡ ಇಲ್ಲೇ ಬಿಸಾಡಿದ್ದಾರೆ, ಅದು ದೇವಸ್ಥಾನದ ಮುಂದೆನೇ. ಸೊ ಪ್ಲೀಸ್ ಸ್ವಚ್ಛತೆ ಕಾಪಾಡಿ, ಪರಿಸರ ಉಳಿಸಿ. ವಾಪಸ್ ಬರಬೇಕಾದ್ರೆ ಇಲ್ಲಿ ಟ್ರ್ಯಾಕ್ಟರ್ ಫುಲ್ ಜಾಮ್ ಆಗಿಬಿಟ್ಟಿತ್ತು. ಆಫ್ ರೋಡಿಂಗ್ ಅಂದರೆ ನಮಗೆಲ್ಲ ಫುಲ್ ಕ್ರೇಜು, ಬಟ್ ಅಲ್ಲಿನ ಲೋಕಲೇಟ್ಸ್ಗೆ ಅದು ಎಷ್ಟು ಪ್ರಾಬ್ಲಮ್ ಮಾಡುತ್ತೆ ಅಂತ ನೀವೇ ಅವ್ರ ಬಾಯಿಂದ ಕೇಳಿ. ಹಾಗಾಗಿ ನೋಡಿ, ಕುಡಿ ನೀರಿನ ವ್ಯವಸ್ಥೆ ಇಲ್ಲ, ರೋಡ್ ಸರಿ ಇಲ್ಲ. ಹಿಂದೆ ಹೋಗಿ ಸುಮಾರಿಲ್ಲ ಅಂದರೆ 7-8 ಗಾಡಿ ರೋಡಲ್ಲೇ ನಿಂತಿದೆ. ಹೋಗೋ ಪರಿಸ್ಥಿತಿ ಯಾವ ರೀತಿ ಇದೆ, ಹೋಗೋದಕ್ಕೆ ಸುರಕ್ಷತೆ ಇಲ್ಲ, ಏನೇನು. ಅರಣ್ಯ ಫಾರೆಸ್ಟ್ ಅಂತಾರೆ, ಫಾರೆಸ್ಟ್ ಅವ್ರು ಏನು ಮಾಡವ್ರೆ? ಅಟ್ಲೀಸ್ಟ್ ಒಂದು ರೋಡ್ ಮಾಡ್ಕೊಳಕ್ಕಾಗಲ್ವ? ಆ್ಯಂಡ್ ಫೈನಲ್ ಆಗಿ ಒಂದು ಕಾಲ್ ಸೂಪು ಮತ್ತು ಬಿರಿಯಾನಿ ಜೊತೆ ನಮ್ಮ ರೈಡ್ನ ಎಂಡ್ ಮಾಡಿದ್ವಿ ಅಷ್ಟೇ.